ನೋಡಿ ಕರೆಕ್ಟ್ ರೀ. ಈಗ ಸ್ವತಂತ್ರ ನಂತರ ಇಂಡಿಕ್ ರಿಲಿಜನ್ಸು ಔಟ್ಸೈಡ್ ರಿಲಿಜನ್ಸ್ ಎರಡಿತ್ತು. ಕ್ರಿಶ್ಚಿಯಾನಿಟಿ, ಇಸ್ಲಾಮು. ಇಂಡಿಕ್ ರಿಲಿಜನ್ಸ್ ಯಾವುದು? ನಮ್ಮ ಸಿಖ್ಸು, ಜೈನ್ಸು, ಬೌದ್ಧರು ಇದೆಲ್ಲ ನಮ್ಮಲ್ಲೇ ಇರುವಂಥ ಧರ್ಮಗಳು. ಅವಕ್ಕೆ ಮಾನ್ಯತೆ ಸಿಕ್ಕಿದೆಯಾ? ಸ್ವತಂತ್ರ ನಂತರನೇ ಸಿಕ್ಕಿದೆಯಾ? ಜೈನರಿಗಂತರೂ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಕೊಟ್ಟಂಥದ್ದು. ಹೀಗಾಗಿ ವಿಭಿನ್ನ ಇದೆ ಭೌಗೋಳಿಕವಾಗಿ. ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಹೇಳ್ತಾರೆ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್. ವಿಡಿಯೋದೆಲ್ಲ ನೋಡಿಯೋದು ಕಿಪ್ಪಿಂಗ್ ನನ್ನ ಕಡೆ ಕಳಿಸ್ತೀನಿ, ಶೇರ್ ಮಾಡ್ತೀನಿ. ಹಿಂದೂ ಈಸ್ ಅ ವೇ ಆಫ್ ಲೈಫ್, ನಾಟ್ ಅ ರಿಲಿಜನ್. ಹಮ್ ನೈ ಮಾನ್ಯತೆ ಕರ್ತಾ ಖಡಕ್ಕಾಗಿ ಹೇಳಿದಾರೆ ಅದನ್ನು ವಿಡಿಯೋ ಇಂಟರ್ವ್ಯೂ ಏನೋ ನಂತರ. ಸೊ ಭೌಗೋಳಿಕವಾಗಿ ನಾವು ಹಿಂದೂಗಳು ಪ್ರತಿಯೊಬ್ಬರು ಕೂಡ ಭಾರತ ದೇಶ, ಲೆಟ್ ಮಿ ಕಂಪ್ಲೀಟ್, ಭಾರತ ದೇಶದಲ್ಲಿ ಇರುವಂಥವ್ರು ಎಲ್ಲ 140 ಕೋಟಿ ಹೂವರ್ ಇಟ್ ಈಸ್, ಅವ್ರು ಜೈನರು ಇರ್ಬೋದು, ಸಿಖ್ರು ಇರ್ಬೋದು, ಬೌದ್ಧಿಸ್ಟ್ ಇರ್ಬೋದು, ಎಲ್ಲರೂ ಕೂಡ ಭೌಗೋಳಿಕವಾಗಿ 140 ಕೋಟಿ ಹಿಂದೂಗಳು. ಅದ್ರಾಗ ಎರಡು ಮಾತುಗಳಿಲ್ಲ. ಹಿಂದೂ ಇಸ್ ಅ ವೇ ಆಫ್ ಲೈಫ್. ನಾವು ಹಿಂದೂ ವಿರೋಧಿಗಳೂ ಅಲ್ಲ. ಬಸವಣ್ಣವರು ಹಿಂದೂ ಧರ್ಮದಲ್ಲಿ ಶೈವ ಬ್ರಾಹ್ಮಣರು ಭಾಳ ಶ್ರೇಷ್ಠ ಕುಟುಂಬ, ನಮ್ಮ ವಿಜಯಪುರ ಜಿಲ್ಲೆಯವರು ಹುಟ್ಟಿದಂಥವ್ರು. ಅವರು ಇದನ್ನ ಇದು ಮಾಡ್ತಾರೆ. ಅವ್ರಿಗೆ ಮುಂದುವರಿಬೋದಾಗಿತ್ತಲ್ಲ. ಅಂದರೆ ಅಲ್ಲಿ ಅಸ್ಪೃಶ್ಯತೆ, ಅಸಮಾನತೆ ಏನಿತ್ತಲ್ಲ, ಇಟ್ಸ್ ಅ ರಿಫೈನ್ಡ್ ದಿಸ್ ಒನ್, ಸುಧಾರಿಸಿ ಇದು ಮಾಡುವಂಥದ್ದು. ಹೀಗಾಗಿ ನಾವಂತರೂ ನಮ್ಮ ಕನ್ಸಿಸ್ಟೆನ್ಸಿ ಸ್ಟ್ಯಾಂಡ್ ಇದೆ. ಲಿಂಗಾಯತ್ ಬಸವ ಧರ್ಮ ಅಂದ್ರೆ ಲಿಂಗಾಯತ ಎರಡು ಒಂದೇ. ಲಿಂಗಾಯತ ಬಸವ ಧರ್ಮ ಬೇರೆ ಅಲ್ಲ. ಬಸವ ಧರ್ಮ ಇಸ್ ಲಿಂಗಾಯತ ಧರ್ಮ, ಲಿಂಗಾಯತ ಧರ್ಮ ಇಸ್ ಬಸವ ಧರ್ಮ. ಪ್ರೊಟೆಸ್ಟ್ ಆಗಿದೆ ಅಂತ ಚರ್ಚೆ ಆಗ್ತಾ ಇದೆ. ಈಗ ಮೋಸ್ಟ್ಲಿ ನೇಮಕಾತಿಗಳೆಲ್ಲನೂ ಕೂಡ ಈ ಒಳ ಮೀಸಲಾತಿ ಸಲುವಾಗಿ ಎಲ್ಲನೂ ಕೂಡ ಇದಾಗಿತ್ತು. ಮುಖ್ಯಮಂತ್ರಿಗಳಿಗೆ ಗಮನಕ್ಕಿದೆ ಮತ್ತು ನಾವು ನಮ್ಮ ಇದರಲ್ಲಿ ಕೂಡ ಪ್ರಣಾಳಿಕೆಯಲ್ಲಿ ಕೂಡ ನಾವು ಹೇಳಿದ್ದೀವಿ. ಹಿಂದೆ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೀವಿ, ಇಷ್ಟೆಲ್ಲ ವೇಕೆನ್ಸೀಸ್ ಇದ್ದಾವೆ, ಆ ವೇಕೆನ್ಸಿನ ಹಂತ ಹಂತವಾಗಿ ನಾವು ಇದು ಮಾಡಬೇಕು ಅಂತ ಹೇಳಿ ಆ ಹಂತ ಹಂತವಾಗಿ ಆ ವೇಕೆನ್ಸಿಯನ್ನು ತುಂಬ್ತೀವಿ. ಓಕೆ, ಹೊಸದಾಗಿ ನೇಮಕಾತಿ ಮಾಡೋದಕ್ಕೆ ಮೀಸಲಾತಿ ಬರ್ತದಲ್ಲ ಅಲ್ಲಿ, ಈಗ ಮಾಡ್ತೀವಿ, ಹಂತ ಹಂತವಾಗಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಪ್ರಶ್ನೆ ನಮ್ಮ ಬಿಡ್ರಿ, ಈಗ ಬಿಡ್ರಿ, ಲಾಸ್ಟ್ ನಮ್ಮೊಂದು ಕೇಳ್ರಿ. ಈಗ ಕೇಳ್ರಿ ನೋಡಿ ನೋಡಿ, ನಮ್ಮ ಎಲ್ಲರ ಹೆಮ್ಮೆ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಶಾಸ್ತ್ರಿಯವರು ಈ KSTL ಅನ್ನು ಹುಟ್ಟಾಕಿ ಮೈಸೂರು ಸ್ಯಾಂಡಲ್ ಸೋಪು ಇವತ್ತು ಸಹ ಭಾಳ ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಮತ್ತು ಮೈಸೂರು ಸ್ಯಾಂಡಲ್ ಸೋಪು ಒಂದು ಬ್ರ್ಯಾಂಡ್ ಆಗಿ ಬೆಳೆದಿದೆ. ಹಬ್ಬ ಇದರಲ್ಲಿ ಎಲ್ಲರೂ ಕೂಡ ಬಳಸುವಂಥದ್ದು ಇವತ್ತು ಸಹ ಮೈಸೂರು ಸ್ಯಾಂಡಲ್ ಸೋಪನ್ನು ಜನಸಾಮಾನ್ಯರು ಕೂಡ, ಮಧ್ಯಮ ವರ್ಗದವರು ಕೂಡ. ಅದನ್ನು ನಾನು ಸಚಿವನಾದ ಮೇಲೆ ಅದನ್ನು ಒಬ್ಬ ದಕ್ಷ ಅಧಿಕಾರಿಯನ್ನು ಹಾಕಿ ಅದನ್ನು ಅಲ್ಲಿ ಸ್ವಲ್ಪ ಎಲ್ಲವನ್ನ ಇದ್ದಂಥ ಒಂದು ಮಷಿನರಿಯಲ್ಲೇ ಇದ್ದಂಥ ಕೆಲಸಗಾರರಲ್ಲೇ ಇವತ್ತು ದಿವಸ ನಾನು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಿ 3 ಶಿಫ್ಟ್ ಆಗ್ತಿರಲಿಲ್ಲ, ಒಂದೇ ಶಿಫ್ಟ್ ಆಗ್ತಾಯಿತ್ತು. ಈಗ 3 ಶಿಫ್ಟ್ ಮಾಡಿಸಿ ಪ್ರೊಡಕ್ಷನ್ 40% ಜಾಸ್ತಿ ಮಾಡಿಸಿ ಸುಮಾರು 1200 ಇದ್ದು 1700 ಕೋಟಿ ರೂಪಾಯಿ ವಹಿವಾಟು ಮಾಡಿ ಇವತ್ತು 430ರಿಂದ 450 ಕೋಟಿ ರೂಪಾಯಿ ಇವತ್ತು ದಿವಸ ಲಾಭವನ್ನು ಇವತ್ತು ನಾವು ಗಳಿಸಿದ್ದೀವಿ. 22 ಹೊಸ ಪ್ರಾಡಕ್ಟ್ಸನ್ನು ಇದು ಮಾಡಿದ್ದೀವಿ.